ಡಿ.ಕೆ. ಶಿವಕುಮಾರ್ ಅವರ ಕನಸು ಟನಲ್ ಅನ್ನ ನಿರ್ಮಾಣ ಮಾಡಬೇಕು ಅಂತ. ಬಟ್ ಆ ಕನಸಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅನ್ನೋದರ ಮಾಹಿತಿ ಸದ್ಯ ಸಿಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ಸುರಂಗ ಮಾರ್ಗಕ್ಕೆ ಭಾರಿ ಹಿನ್ನಡೆಯಾಗಿದೆ. ಟನಲ್ ರಸ್ತೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಸಾರ್ವಜನಿಕರು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಕನಸಿಗೆ ತಾತ್ಕಾಲಿಕ ಹಿನ್ನಡೆ. ಹೀಗಾಗಿ ಮುಂದಿನ ಹಂತದಲ್ಲಿ ಕಾಮಗಾರಿಯನ್ನ ನಡೆಸಬೇಕು ಅನ್ನುವಂತ ನಿರ್ಧಾರ, ಸಾಧಕ ಬಾಧಕಗಳ ಬಗ್ಗೆ ಪರಿಶೀಲನೆ ಮಾಡಿ ಮುಂದಿನ ನಡೆ ಅನುಸರಿಸೋದಕ್ಕೆ ನಿರ್ಧಾರ ಆಗಿದೆಯಂತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಟನಲ್ ರಸ್ತೆ ಕನಸಿಗೆ ತಾತ್ಕಾಲಿಕವಾಗಿ ಬ್ರೇಕ್. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ಸುರಂಗ ಮಾರ್ಗಕ್ಕೆ ಭಾರಿ ಹಿನ್ನಡೆಯಾಗಿದೆ. ಆರಂಭದಲ್ಲೇ ಪೂರ್ಣ ಕಾಮಗಾರಿಯಿಂದ ಹಿಂದೆ ಸರಿದಿದೆ. ಬೀಸ್ ಮೈಲ್ ಪ್ರಾಯೋಗಿಕವಾಗಿ 1 ಕಿಲೋಮೀಟರ್ ಮಾತ್ರ ನಿರ್ಮಾಣ ಮಾಡೋದಕ್ಕೆ ಈಗ ತಯಾರಿಗಳಾಗ್ತಾ ಇದೆಯಂತೆ. ಟನಲ್ ರೋಡ್ ಇದು ಆಲ್ರೆಡಿ ಅಲೈನ್ಮೆಂಟ್ ಫಿಕ್ಸ್ ಆಗಿದೆ. ಅದರ ಆಧಾರದ ಮೇಲೆ ನೀವು ಕಾಲ್ ದ ಬಿಡ್ಸ್. ವಿ ವಿಲ್ ಸಿ ಇದರ ಏನಾಗ್ತದೆ ಇದರಲ್ಲಿ. ಒಂದು ನಾವು ಮಿನಿಸ್ಟರ್ ಅವರು ಹೇಳಿ ಆದೇಶ ಮೇರೆಗೆ ವಿ ಆರ್ ಥಿಂಕಿಂಗ್ ಆಫ್ ಮೇಕಿಂಗ್ ಟನಲ್ ಫ್ರಮ್ ಹೆಬ್ಬಾಳ್ ಟು ನಮ್ಮ ವೆಟರ್ನರಿ ಕಾಲೇಜ್ ತನಕ 1 ಕಿಲೋಮೀಟರ್ದು ಕಟ್ ಆ್ಯಂಡ್ ಕವರ್ ಮೆಥಡ್ನಲ್ಲಿ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದು ಬಹುತೇಕ ಅನುಮೋದನೆ ಆದ ತಕ್ಷಣ ಅಲ್ಲಿ ಏನಾದರೂ ಸ್ವಲ್ಪ ಬೇಗನೆ ಚಾಲು ಮಾಡಿಸ್ಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚರಣ್, ಆರಂಭಿಕ ಹಂತವಾಗಿ ಹಿನ್ನಡೆಯಂತೆ ಡಿ.ಕೆ. ಶಿವಕುಮಾರ್ ಅವರ ಕನಸಿಗೆ ಎಕ್ಸಾಕ್ಟ್ಲಿ ಸಮಸ್ಯೆ ಏನು? ಸಾರ್ವಜನಿಕರ ವಿರೋಧ ಇರೋ ಕಾರಣದಿಂದ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆಯಾ? ಬೀಸ್ ಮೈಲ್ ಕಂಪನಿ ಹೇಗೆ? ಎಸ್ ಶ್ರುತಿ, ಪ್ರಮುಖವಾಗಿ ಟನಲ್ ರೋಡನ್ನು ಮಾಡಬೇಕು ಅಂತ ಹೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಪಣವನ್ನು ತೊಟ್ಟಿದ್ರು. ಅದೇ ರೀತಿಯಾಗಿ ಅದಕ್ಕೆ ಬೇಕಾದಂತಹ ಯೋಜನೆಗಳನ್ನು ಕೂಡ ಮಾಡಿಕೊಂಡಿದ್ರು. ಬೀಸ್ ಮೈಲ್ ಅನ್ನುವಂತಹ ಒಂದು ಕಂಪನಿ ಏನಿದೆ, ಆ ಒಂದು ಕಂಪನಿಯ ಜೊತೆಗೆ ಕೂಡ ಒಂದಿಷ್ಟು ಒಪ್ಪಂದಗಳು ಕೂಡ ಆಗಿತ್ತು. 16 ಕಿಲೋಮೀಟರ್ನಷ್ಟು ದೂರದ ಒಂದು ಟನಲ್ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಯೋಜನೆಗಳು ಮತ್ತು ಡ್ರಾಫ್ಟ್ ಕೂಡ ಸಿದ್ಧವಾಗಿತ್ತು. ಆದರೆ ಒಂದಿಷ್ಟು ವಿರೋಧಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಗೆ ಆರಂಭದಲ್ಲೇ ವಿಘ್ನ ಎನ್ನುವ ರೀತಿಯಲ್ಲಿ ಒಂಚೂರು ಹಿಂದೇಟಾಗಿತ್ತು. ಅದಾದ ಬಳಿಕ ಲಾಲ್ಬಾಗ್ ಭಾಗದಲ್ಲಿ ಈ ಟನಲ್ ರಸ್ತೆ ಹಾದು ಹೋಗೋದ್ರಿಂದಾಗಿ ಅಲ್ಲಿನ ಜಾಗ ಕೂಡ ಈ ಟನಲ್ ರಸ್ತೆಗೆ ಇಂದಾಗಿ ಹಾಳಾಗುತ್ತೆ ಅನ್ನುವ ಒಂದು ಉದ್ದೇಶದಿಂದ ಸಾರ್ವಜನಿಕರು ಪ್ರತಿಭಟನೆಯನ್ನು ನಡೆಸಿದ್ರು ಮತ್ತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಈ ಒಂದು ಸಂದರ್ಭದಲ್ಲಿ ಕಾಮಗಾರಿ ಆರಂಭಕ್ಕೂ ಕೂಡ ಯಾವುದೇ ರೀತಿಯಾಗಿ ಸಾರ್ವಜನಿಕರು ಒಲವು ತೋರಿಸಲಿಲ್ಲ ಮತ್ತೆ ಕಾಮಗಾರಿ ಆರಂಭ ಮಾಡೋದಕ್ಕೂ ಕೂಡ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಈ ನಿಟ್ಟಿನಲ್ಲಿ ಇದೀಗ ಹೊಸದೊಂದು ಪ್ಲಾನ್ ಅಂತಾನೂ ಕೂಡ ಹೇಳ್ಬೋದು, ಆದರೆ ಒಂದು ಕಡೆಯಲ್ಲಿ ಹಿನ್ನಡೆ ಅಂತ ಕೂಡ ಹೇಳ್ಬೋದು. ಏಕಾಏಕಿಯಾಗಿ 16 ಕಿಲೋಮೀಟರ್ ಮಾಡಬೇಕು ಅಂತಂತಹ ಒಂದು ಟನಲ್ ರಸ್ತೆ ಏನಿದೆ ಅದನ್ನು ಈಗ ಬರೀ 1 ಕಿಲೋಮೀಟರ್ನಷ್ಟು ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ಈಗ ಕಂಪನಿ ಮುಂದಾಗಿರುವಂಥದ್ದು. ಹೆಬ್ಬಾಳದ ST ಮಾಲ್ ಏನಿದೆ ಅಲ್ಲಿಂದ ಪಶುವೈದ್ಯಕೀಯ ಆಸ್ಪತ್ರೆವರೆಗೆ 1 ಕಿಲೋಮೀಟರ್ನಷ್ಟು ದೂರದ ಟನಲ್ ರಸ್ತೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅದಾದ ಬಳಿಕ ಈ ಕಾಮಗಾರಿ ಹೇಗೆ ನಡೆಯುತ್ತೆ, ಇಲ್ಲಿ ಸಂಚಾರ ದಟ್ಟಣೆ ಆಗುತ್ತಾ, ಮತ್ತೆ ಸಾರ್ವಜನಿಕರಿಗೆ ಸಮಸ್ಯೆಗಳಾಗುತ್ತಾ, ಇವೆಲ್ಲವನ್ನ ಗಮನಿಸಿಕೊಂಡು ಮುಂದಿನ ಹಂತದಲ್ಲಿ ಅದರ ವಿಸ್ತರಣೆಯನ್ನು ಮಾಡಲಿಕ್ಕೆ ಕೂಡ ಚಿಂತನೆಯನ್ನು ನಡೆಸಿರುವಂಥದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಹುಮ್ಮಸ್ಸಿನಿಂದ 16 ಕಿಲೋಮೀಟರ್ ಟನಲ್ ರಸ್ತೆಯನ್ನು ಮಾಡಲಿಕ್ಕೆ ಹೊರಟಿದ್ದಂತಹ ಡಿ.ಕೆ. ಶಿವರ ಕನಸು ಸಂಪೂರ್ಣವಾಗಿ ಇದೀಗ ಎಲ್ಲೋ ಒಂದು ಕಡೆಯಲ್ಲಿ ತಾತ್ಕಾಲಿಕ ಆ ಒಂದು ಕನಸಿಗೆ ಬ್ರೇಕ್ ಬಿದ್ದಿರುವಂಥದ್ದು. ಶ್ರುತಿ. ಓಕೆ ಚರಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.